ನಮಸ್ಕಾರ ವಾರಿಯರ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ವಾರಿಯರ್ಸ್. ನಾಯಕತ್ವದ ಗುಣಗಳನ್ನು ಮತ್ತು ಜೀವನದ ಪಾಠಗಳನ್ನು ಕಲಿಯಲು ಒಂದು ಸಿಂಹಕ್ಕಿಂತ ಉತ್ತಮವಾದ ಪ್ರಾಣಿ ಬಹುಶಃ ಇನ್ನೊಂದಿಲ್ಲ. ಬೇರೆ ಪ್ರಾಣಿಗಳಿಂದ ಕಲಿಯಲು ಸಾಧ್ಯವಿಲ್ಲ ಅಂತಲ್ಲ, ಆದರೆ ಸಿಂಹದ ಜೀವನದಿಂದ ನಾವು ಕಲಿಯುವ ಪಾಠಗಳು ನಿಜಕ್ಕೂ ಅನ್ಬಿಲೀವಬಲ್. ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಈ 4 ಪಾಠಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಗೆಲುವು ಖಚಿತ. ಬನ್ನಿ ಆ ಅದ್ಭುತ 4 ಪಾಠಗಳನ್ನು ಯಾವುವು ಅಂತ ನೋಡೋಣ. ಲೆಸನ್ ನಂಬರ್ 1, ಕೀಪ್ ಯುವರ್ ಫೋಕಸ್. ಸಿಂಹವು ಬೇಟೆಯಾಡುವಾಗ ನೇರವಾಗಿ ಹೋಗಿ ಎಗರುವುದಿಲ್ಲ. ಮೊದಲು ಶಾಂತವಾಗಿ ತನ್ನ ಬೇಟೆಯನ್ನು ಗಮನಿಸುತ್ತದೆ. ಆ ಸಮಯದಲ್ಲಿ ಅದರ ಫೋಕಸ್ 100% ಪೀಕ್ನಲ್ಲಿರುತ್ತದೆ. ಆ ಕ್ಷಣದಲ್ಲಿ ಸ್ವಲ್ಪವೇ ಗಮನ ಬೇರೆ ಕಡೆ ಹೋದರೂ ಬೇಟೆ ಕೈ ತಪ್ಪುತ್ತದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಗಮನವನ್ನು ಡಿಸ್ಟ್ರಾಕ್ಟ್ ಮಾಡುವ ಸಾಕಷ್ಟು ವಿಷಯಗಳಿವೆ. ಆದರೆ ಸಿಂಹದಂತೆ ಮೊದಲು ಶಾಂತವಾಗಿ ನಿಮ್ಮ ಗುರಿಯನ್ನು ನಿಗದಿಪಡಿಸಿಕೊಳ್ಳಿ. ಅದರ ಮೇಲೆ ಸಂಪೂರ್ಣ ಫೋಕಸ್ ಇಡಿ. ಸರಿಯಾದ ಸಮಯ ಬಂದಾಗ ಆ್ಯಕ್ಷನ್ ತೆಗೆದುಕೊಳ್ಳಿ. ಗುರಿ ತಲುಪುವವರೆಗೂ ನಿಮ್ಮ ಫೋಕಸ್ ಕದಲದಿರಲಿ. ಲೆಸನ್ ನಂಬರ್ 2, ಟ್ರೈ ಬಟ್ ಡೋಂಟ್ ಕ್ರೈ. ಒಂದು ಸಿಂಹ ಬೇಟೆಯಾಡುವಾಗ 10ರಲ್ಲಿ 8 ಬಾರಿ ವಿಫಲವಾಗುತ್ತದೆ. ಅಯ್ಯೋ, ನನ್ನಿಂದ ಸಾಧ್ಯವಿಲ್ಲ, ನಾನು ಸೋತು ಹೋದೆ ಎಂದು ಅಳುತ್ತಾ ಕೂತರೆ ಅದು ಉಪವಾಸ ಸಾಯಬೇಕಾಗುತ್ತದೆ. ಸಿಂಹದ ಮೆಂಟಾಲಿಟಿ ಎಂದರೆ ಮತ್ತೆ ಮತ್ತೆ ಪ್ರಯತ್ನಿಸುವುದು. ಫೇಲ್ಯೂರ್ ಆಯಿತು ಅಂತ ಅಳುತ್ತಾ ಕೂರಬೇಡಿ. ಎದ್ದು ನಿಂತು ಮತ್ತೆ ಟ್ರೈ ಮಾಡಿ. ಕೀಪ್ ಟ್ರೈಯಿಂಗ್ ಅಂಟಿಲ್ ಯು ಸಕ್ಸೀಡ್. ಲೆಸನ್ ನಂಬರ್ 3, ಡು ನಾಟ್ ಫಾಲೋ ದ ಒಪಿನಿಯನ್ಸ್ ಆಫ್ ಅದರ್ಸ್. ಕುರಿಗಳು ಯಾವಾಗಲೂ ಗುಂಪಿನಲ್ಲಿ ಹೋಗುತ್ತವೆ, ಯಾರನ್ನು ಫಾಲೋ ಮಾಡುತ್ತವೆ. ಹಾಗಾಗಿ ಅವರ ಜೀವನದ ಕಂಟ್ರೋಲ್ ಬೇರೆಯವರ ಕೈಯಲ್ಲಿರುತ್ತದೆ. ಆದರೆ ಸಿಂಹ ಯಾರನ್ನು ಫಾಲೋ ಮಾಡೋದಿಲ್ಲ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಅದೇ ನಿರ್ಧಾರ ಮಾಡುತ್ತದೆ. ನಮ್ಮಲ್ಲಿ ಅನೇಕ ಜನರು ಜನ ಏನು ಹೇಳ್ತಾರೆ ಎಂದು ಅವರ ಅಭಿಪ್ರಾಯಗಳಿಗೆ ತಲೆ ಕೆಡಿಸ್ಕೋತಾರೆ. TV ರಿಮೋಟ್ ಬೇರೆಯವರ ಕೈಲಿದ್ದರೆ ಅವ್ರು ಹಾಕಿದ ಚಾನೆಲ್ ನಾವು ನೋಡಬೇಕಾಗುತ್ತದೆ, ಹೌದಲ್ವಾ? ಅದೇ ರೀತಿ ನಿಮ್ಮ ಜೀವನದ ರಿಮೋಟನ್ನು ಇತರರ ಕೈಗೆ ಕೊಡಬೇಡಿ. ಸಲಹೆ ಪಡೆಯಿರಿ, ಆದರೆ ಸರಿಯಾದ ವ್ಯಕ್ತಿಗಳಿಂದ ಮಾತ್ರ. ನಿಮ್ಮ ಲೈಫಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ. ಲೆಸನ್ ನಂಬರ್ 4, ಯುವರ್ ಆ್ಯಟಿಟ್ಯೂಡ್ ಮೇಕ್ಸ್ ದ ಡಿಫರೆನ್ಸ್. ಕಾಡಿನಲ್ಲಿ ಸಿಂಹವೇನು ಅತ್ಯಂತ ಬುದ್ಧಿವಂತ ಪ್ರಾಣಿಯಲ್ಲ, ಜಿಂಕೆಯಷ್ಟು ವೇಗವಾಗಿ ಓಡುವುದಿಲ್ಲ, ಆನೆಯಷ್ಟು ದೊಡ್ಡ ಪ್ರಾಣಿಯೂ ಅಲ್ಲ. ಆದರೂ ಅದು ಕಾಡಿನ ರಾಜ. ಇದಕ್ಕೆ ಕಾರಣ ಅದರ ಆ್ಯಟಿಟ್ಯೂಡ್. ನಿಮ್ಮಲ್ಲಿರುವ ಕಮ್ಮಿ ಕೊರತೆಗಳ ಬಗ್ಗೆ ಯೋಚಿಸುವ ಬದಲು ನಿಮ್ಮಲ್ಲಿರುವ ಶಕ್ತಿಯಿಂದ ಏನು ಸಾಧಿಸಬಹುದು ಎಂಬುದರ ಕಡೆ ಗಮನ ಹರಿಸಿ. ಸಿಂಹದ ಆಟಿಟ್ಯೂಡನ್ನು ಅದರ ಕಾಡಿನ ರಾಜನಾಗಿ ಮಾಡಿರುವಂತೆ ನಿಮ್ಮ ಸರಿಯಾದ ಮತ್ತು ಪಾಸಿಟಿವ್ ಆಟಿಟ್ಯೂಡ್ ನಿಮ್ಮನ್ನು ನಿಮ್ಮ ಕ್ಷೇತ್ರದ ರಾಜನಾಗಿ ಮಾಡುತ್ತದೆ. ಸೊ ವಾರಿಯರ್ಸ್, ಇದಾಗಿತ್ತು ಸಿಂಹದಿಂದ ಕಲಿಯಬೇಕಾದ ಆ 4 ಪವರ್ಫುಲ್ ಪಾಠಗಳು. ಫೋಕಸ್ ಆಗಿರಿ, ಅಳಬೇಡಿ, ಮತ್ತೆ ಪ್ರಯತ್ನಿಸಿ. ಇತರರ ಅಭಿಪ್ರಾಯಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಆ್ಯಟಿಟ್ಯೂಡನ್ನು ಸ್ಟ್ರಾಂಗ್ ಆಗಿಟ್ಟುಕೊಳ್ಳಿ. ಈ ವಿಡಿಯೋದಲ್ಲಿ ಯಾವ ಪಾಯಿಂಟ್ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಇನ್ಸ್ಪೈರಿಂಗ್ ವಾರಿಯರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮತ್ತೊಂದು ಸ್ಫೂರ್ತಿದಾಯಕ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.